ಆಂತರಿಕವಾಗಿ ಅಂದರೆ ನಮ್ಮ ಪ್ರತಿಯೊಬ್ಬ ಚಿತ್ಪಾವನರು ಕೂಡ ದಿವಸಕ್ಕೆ 10 ಗಾಯತ್ರಿಯನ್ನಾದರೂ ಮಾಡಬೇಕು. ಗಾಯತ್ರಿ ಜಪ ಮಹಿಳೆಯರು ಮತ್ತು ಮಹನೀಯರು ಎಲ್ಲವರು, ಹೆಂಗಸರು ಗಾಯತ್ರಿ ಜಪ ಮಾಡಬಾರ್ದು ಅಂತ ಎಲ್ಲಿಯೂ ಇಲ್ಲ ಶಾಸ್ತ್ರಗಳಲ್ಲಿ. ಅದು ನಂತರದ ಪಟ್ಟಭದ್ರ ಹಿತಾಸಕ್ತಿಗಳು ಮಾಡಿದ್ದು. ಹೆಂಗಸರು ಕೂಡುದು. ಇನ್ನು ನಡುಪ್ರಾಯದ ಹೆಂಗಸರಾದರೆ ಮುಟ್ಟಾದ 4 ದಿನ ಬಿಟ್ಟು ಉಳಿದದಲ್ಲಿ ಜಪ ಮಾಡ್ಬೋದು. ಯಾಕೆ ಮಾಡಬೇಕು ಅಂದರೆ ನಾವು ಸಾಯುವವರೆಗೆ ನಮ್ಮ ಶರೀರದಲ್ಲಿ ಇರತಕ್ಕ 24 ತತ್ವಗಳು ಸಜೀವವಾಗಿ ಚೆನ್ನಾಗಿರಬೇಕು. ಅದಕ್ಕಾಗಿ 24 ಅಕ್ಷರದ ಗಾಯತ್ರಿಯನ್ನು ಎಲ್ಲರೂ ಪ್ರತಿನಿತ್ಯವೂ ಒಂದು 10 ಬಾರಿಯಾದರೂ ಜಪಿಸಿ. ನೀವು ಹೇಳ್ಬೋದು ನಮಗೆ ಆಫೀಸಿಗೆ ಹೋಗಬೇಕು, ನಮಗೆ ಫುರ್ಸತ್ತಿಲ್ಲ ಅಂತ. ಇಲ್ಲ, ಅದಕ್ಕೆ ಫುರ್ಸತ್ ಬೇಡ. ನೀವು ಹುಷಾರಿಲ್ಲದಿದ್ದಾಗ ಬೇಕಾದರೆ ಹಾಸಿಗೆ ಮೇಲೆ ಮಲ್ಕೊಂಡು ಹೇಳಿ, ಅಥವಾ ನಡೀತಾ ಹೇಳಿ, ಕೂತ್ಕೊಂಡು ಹೇಳಿ, ಹೇಗೂ ಆಗುತ್ತೆ. ಸ್ನಾನ ಮಾಡಿ ಆಫೀಸಿಗೆ ಹೋಗಲಿಕ್ಕೆ ಪ್ಯಾಂಟು ಶರ್ಟು ಸಿಕ್ಕಿಸುವಾಗ ಗಾಯತ್ರಿ ಜಪ ಮನಸ್ಸಿನಲ್ಲೇ ಮಾಡಿ ಆಗುತ್ತೆ. ವೇದವೇ ಹೇಳಿದೆ ಇದನ್ನು. ನಿಮಗೆ ಸ್ನಾನ ಮಾಡಲಿಕ್ಕಾಗಲಿಲ್ಲ, ಒಂದು ದಿವಸ ಜ್ವರ ಇತ್ತು, ಆಗ ಒಂದಷ್ಟು ಭಸ್ಮ ಹಣೆಗೆ ಹಚ್ಚಿಕೊಂಡ್ರೆ ಆಗ್ನೇಯ ಸ್ನಾನ ಅಂತ ಆಗುತ್ತೆ. ಅದರಿಂದ ಆಗಲೂ ಮಾಡ್ಬೋದು. ಅದಕ್ಕೆ ವೇದದಲ್ಲಿ ಹೇಳಿದ್ದಾರೆ, ಉತ ವ್ರಜನ್ ಉತ ತಿಷ್ಟನ್ ಉತಾಸೀನೋ ಧೀಯಿ ತೈವ ಸ್ವ ಅಧ್ಯಾಯಂ ತಪಸ್ವಿ ಪುಣ್ಯೋ ಭವತಿ. ಕೂತ್ಕೊಂಡು ಮಲ್ಕೊಂಡು ತಿರ್ಗಾಡ್ತಾ ಹೇಳ್ತಾ ಕೂರ್ತಾ ಯಾವಾಗ ಬೇಕಾದರೂ ಮಾಡಬಹುದು. ಬಿಡಬೇಡ, ಧರ್ಮವನ್ನು ಬಿಡಬೇಡ ಅಂತ. ನಾವು ಹೊರಗೆ ಎಷ್ಟು ದೊಡ್ಡ ಸಂಘಟನೆ ಮಾಡಿದರೂ ಕೂಡ ಆಂತರಿಕವಾಗಿ ನಮ್ಮಲ್ಲಿ ಆತ್ಮಶಕ್ತಿ ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ಆತ್ಮಶಕ್ತಿಗೆ ವಿಲ್ ಪವರ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ವಿಲ್ ಪವರ್ ಕ್ರಿಯೇಟ್ ಯುವರ್ ಸೆಲ್ಫ್. ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕು, ನಾವು ಕೊಡಲಿಕ್ಕೆ ಆಗೋದಿಲ್ಲ. ಅದನ್ನು ಆ ಆತ್ಮಶಕ್ತಿಯನ್ನು ತಂದುಕೊಂಡು, ಈಗ ಸಾವರ್ಕರ್ ನೋಡಿ ಎಂಥ ಆತ್ಮಶಕ್ತಿ ಅವರದ್ದು. ಇಲ್ಲಾದರೆ ಭಗತ್ ಸಿಂಗ್, ಬಾಘಾ ಜತೀನ್, ಇಂಥವರೆಲ್ಲ ಅವರು ನೇಣಿಗೆ ಹತ್ತುವಾಗಲೂ ಕೂಡ ಜೈ ಹಿಂದ್ ಜೈ ಭಾರತ್ ಅಂತ ಹೇಳಿದವರು. ಅದು ಆ ಕೆಚ್ಚು ನಮ್ಮಲ್ಲಿ ಬೇಕು. ಕ್ಷಾತ್ರಾದಪಿ ಶರಾದಪಿ. ಈ ಚಿತ್ಪಾವನರು ಏನು ಗೊತ್ತುಂಟ, ಅವರ ಭಾವನೆ ಕ್ಷತ್ರಿಯ ಭಾವನೆ, ಯಾವುದಕ್ಕೂ ಹೆದರುವವರಲ್ಲ. ಆದರೆ ನಾವು ತಿಳ್ಕೊಂಡಿದ್ದೇವೆ ನಮ್ಮಿಂದ ಏನಾಗೋದಿಲ್ಲ ಅಂತ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅದು ನಮ್ಮನ್ನು ಹಿಂದಕ್ಕೆ ಒಯ್ಯೋದು ಯಾವಾಗಲೂ. ನಾನು ಮಾಡಿಯೇನು, ನನ್ನಲ್ಲಿ ಆ ಶಕ್ತಿ ಉಂಟು, ಈ ಒಂದು ಆತ್ಮಸ್ಥೈರ್ಯ ಬೇಕು. ಉದಾಹರಣೆಗೆ ನಮ್ಮ ಪ್ರಧಾನಿಯನ್ನು ತಗೊಳ್ಳಿ, ಎಂಥ ಒಂದು ಆತ್ಮಸ್ಥೈರ್ಯ ಅವರಿದ್ದು. ಆ ಥರ ನಮ್ಮಲ್ಲಿ ಜಾಗೃತವಾಗಬೇಕಾದ್ರೆ ನಮಗೆ ಪ್ರಾಚೀನ ಕಾಲದಿಂದ ಬಂದ ಈ ಗಾಯತ್ರಿ ಉಪಾಸನೆ ಇದನ್ನು ಎಲ್ಲರೂ ಮಾಡಿ. ಭಾಷಣ ಬೇರೆ ವಿಷಯದಲ್ಲಿ ನಾನು 2 ಗಂಟೆ ಬೇಕಾದರೂ ಮಾಡ್ತೇನೆ, ಹಿಂದೆ ಮಾಡಿದ್ದು ಉಂಟು. ಆದರೆ ಈಗ ಅಲ್ಪ ಸಮಯ ಇರೋದು, ಅದಕ್ಕಾಗಿ ಕೇವಲ ಒಂದು 10 ನಿಮಿಷ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಶರೀರದಲ್ಲಿ ಗಾಯತ್ರಿಯಲ್ಲಿ ನೋಡಿ, ತತ್ಸವಿತುರ್ವರೆಣ್ಯಂ 8 ಅಕ್ಷರ, ಭರ್ಗೋ ದೇವಸ್ಯ ಧೀಮಹಿ 8 ಅಕ್ಷರ, ಧಿಯೋ ಯೋ ನಃ ಪ್ರಚೋದಯಾತ್ 8 ಅಕ್ಷರ, 8 3 24 ಅಕ್ಷರ ಆಯಿತು ಗಾಯತ್ರಿಯಲ್ಲಿ. ಮೊದಲು ಓಂಕಾರ ಹೇಳ್ತೇವೆ. ಓಂ ತತ್ಸವಿತುರು. ಓಂಕಾರ ಏನು? ಅ ಉ ಮ 3 ಅಕ್ಷರಗಳ ಸಂಯೋಗ. ಅಕಾರೋ ವಿಷ್ಣುರುದ್ದಿಷ್ಟ, ಉಕಾರಸ್ತು ಮಹೇಶ್ವರ, ಮಕಾರೇಣೋಚ್ಯತೆ ಬ್ರಹ್ಮ, ಓಂಕಾರೇಣ ತಯೋಮತಃ ಅಂತ. ಓಂಕಾರದಲ್ಲಿ ತ್ರಿಮೂರ್ತಿಗಳ ಸಾನ್ನಿಧ್ಯ ಉಂಟು. ಆಯಿತಾ? ಮತ್ತು ನಮ್ಮ ಶರೀರದಲ್ಲಿ 24 ತತ್ವ ಉಂಟು. ಅದಕ್ಕೆ 24 ಅಕ್ಷರದ ಗಾಯತ್ರಿಯನ್ನು ನಿತ್ಯ ಜಪ ಮಾಡಿ. ಏನು 24 ತತ್ವಗಳು ನೋಡಿ. ಒಂದು ಮೂಲ ಪ್ರಕೃತಿ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಸತ್ವ ರಜ ಸ್ತಮ ಎಂಬ 3 ಗುಣಗಳು ಉಂಟು ಪ್ರತಿಯೊಬ್ಬನಲ್ಲಿಯೂ. ಅದು ಮೂಲ ಪ್ರಕೃತಿ. ಮಹತ್ ಅಂದರೆ ಅಂತರಾತ್ಮ.
ಅಹಂಕಾರ, ಪ್ರತಿಯೊಬ್ಬರಲ್ಲಿಯೂ ಅಹಂಕಾರ ಉಂಟು. ನಾನು, ನನ್ನದು, ನನ್ನ ಮನೆ, ನನ್ನ ಮಕ್ಕಳು ಇತ್ಯಾದಿ ಇತ್ಯಾದಿ. ಒಬ್ಬ ಸತ್ತು ಹೋದ್ಮೇಲೆ ಸುಮಾರು ಸಮಯ ಅವನಿಗೆ ಈ ಪ್ರಪಂಚದ ವಾಸನೆ ಇರ್ತದೆ. ಯಾಕೆ? ಅದು ಅಹಂಕಾರ. ಇದು 3 ಆಯಿತು. ಆಮೇಲೆ ಪಂಚ ತನ್ಮಾತ್ರೆಗಳು, ರೂಪರಸ, ಶಬ್ದ, ಸ್ಪರ್ಶ, ಗಂಧ, ಇದು ನಿಮ್ಮ ಶರೀರದಲ್ಲಿ ಉಂಟು. ಅದು ಪ್ರತಿಯೊಂದು ವಿವರಿಸ್ತಾ ಹೋದರೆ ಈಗ ತುಂಬ ಸಮಯ ಆಗುತ್ತೆ. ನಂತರ ಒಳ್ಳೆಯ ರಸಭರಿತ ಕಾರ್ಯಕ್ರಮ ಉಂಟು. ನೃತ್ಯಾಂಗದೆಯರು ಬಂದಿದ್ದಾರೆ. ಆದರೆ ನನ್ನನ್ನು ಮಾತಾಡಿ ಅಂತ ಹೇಳಿದ್ದಕ್ಕೆ ಹೇಳೋದು, ಈ ತನ್ಮಾತ್ರೆಗಳು ಮತ್ತು ಮೂಲತತ್ವ 3 ಒಟ್ಟಿಗೆ 8 ಆಯಿತಾ. ಮತ್ತು ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5, 10, 10 8 18. 5 ಪಂಚಮಹಾಭೂತಗಳು ಯಾವುದು? ಪೃಥಿವ್ಯಪ್ತೇಜೋ ವಾಯುರಾಕಾಶ. ಪೃಥಿವಿ, ಭೂಮಿ, ಅಪ್ ನೀರು, ತೇಜಸ್ಸು, ವಾಯು ಗಾಳಿ, ಆಕಾಶ ಬರಿದಾದ ಸ್ಥಳ. ಇದು ಉಂಟು ನಮ್ಮ ಶರೀರದಲ್ಲಿ. ನೋಡಿ, ಕುತ್ತಿಗೆಯಿಂದ ನಾಭಿಯವರೆಗೆ ದಹರಾಕಾಶ ಅಂತ ಹೇಳ್ತಾರೆ. ಈ ಯೋಗಾಭ್ಯಾಸ ಮಾಡುವವರಿಗೆಲ್ಲ ಕಲಿಸಿರ್ತಾರೆ ಯೋಗದಲ್ಲಿ. ಇರಲಿ, ಒಟ್ಟಿಗೆ 23 ಆಯಿತು. ನಿಮ್ಮ ಮನಸ್ಸು 24. ಚತುರ್ವಿಗುಂಶತ್ಯಕ್ಷರ ಗಾಯತ್ರಿ. ಆದ್ದರಿಂದ ಆ 24 ಅಕ್ಷರದ ಗಾಯತ್ರಿ ನಿಮ್ಮ ಶರೀರದಲ್ಲಿ ಇರತಕ್ಕ ಈ 24 ತತ್ವಗಳನ್ನು ನೀವು ಸಾಯುವವರೆಗೂ ಚೆನ್ನಾಗಿ ಇಟ್ಟಿರುತ್ತೆ. ಈಗ ಎಷ್ಟೋ ಜನರು ಬ್ರಾಹ್ಮಣರು ಹುಡುಗರು ಇರುವಾಗ ನಾನ್ ವೆಜ್ ಮಾಡುವವರಿದ್ದಾರೆ. ನಿಜವಾಗಿ ನಾವು ಮಾಡಬಾರ್ದು. ಕಲಿಯುಗದಲ್ಲಿ ಮಾಂಸಾಹಾರ ವರ್ಜ ಬ್ರಾಹ್ಮಣರಿಗೆ. ಕೃತತ್ರೇತಾದಲ್ಲಿ ಯಜ್ಞಕಾಲದಲ್ಲಿ ಯಜ್ಞಕ್ಕೆ ಸಮರ್ಪಿಸಿದ ಆಡಿನ ಮಾಂಸವನ್ನು ಯಜ್ಞಶೇಷ ಅಂತ ತಿಂತಿದ್ರು. ಈಗ ರಾಮ, ಅವ ಕ್ಷತ್ರಿಯ, ಕಾಡಿಗೆ ಹೋಗಿ ಅಲ್ಲಿ ಏನೂ ಸಿಕ್ಕಲಿಲ್ಲ, 5 ಪಕ್ಷಿಗಳನ್ನು ಕೊಂದ, ಸೀತೆ ಆ ಮಾಂಸವನ್ನು ಮಾಡಿದ್ದು, ತಿಂದ. ಕೃಷ್ಣನೂ ಮಾಂಸಾಹಾರಿ. ಮಾಂಸ ಎಂಬುದು ಒಂದು ನಿಷಿದ್ಧ ಪದಾರ್ಥ ಅಲ್ಲ, ಅದೊಂದು ಆಹಾರ ಪದ್ಧತಿ. ಹಿಂದೆ ಇತ್ತು ಅದು ಭಾರತದಲ್ಲಿ. ಆದರೆ ಕಲಿಯುಗದಲ್ಲಿ ಕೂಡ್ದು ಅಂತ. ಯಾಕೆ? ಈ ಕಲಿಯುಗ ಬಹಳ ಜೋರುಂಟು. ಅಂದರೆ ಇದರಲ್ಲಿ ನಮ್ಮ ಸನಾತನ ಸಂಬಂಧಗಳು ಅದು ಇದು ಅಂತ ಎಲ್ಲ ನಷ್ಟವಾಗುವ ಸಮಯ. ಮತ್ತು ನೀವು ಇನ್ನೊಂದು ತಿಳ್ಕೊಳ್ಳಿ, ಇಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಏನೇ ಇರ್ಬೋದು, ಏನೇ ಮಗ ಅಲ್ಲ, ನಮ್ಮ ಭಾಷೆನೇ ಬಂತು. ಆದ್ದರಿಂದ ನಿಮ್ಮ ಹತ್ರ ಎಲ್ಲವರ ಹತ್ರ ನನ್ನ ಒಂದು ಕಳಕಳಿಯ ವಿನಂತಿ ಅಂದರೆ, ನಾಳೆಯಿಂದಲೇ ಶುರು. ಸ್ನಾನ ಮಾಡಿ ಒಂದು 10 ಗಾಯತ್ರಿ ಜಪ ಮಾಡಿ. ಹೆಂಗಸರು ಮಾಡ್ಬೋದು, ಗಂಡಸರು ಮಾಡ್ಬೋದು. ಇದು ನನ್ನ ಮಂತವ್ಯ. ಹೆಂಗಸರು ಮಾಡಬಾರ್ದು ಅಂತ ಯಾರಾದರೂ ಕೇಳಿದರೆ ವಿಷ್ಣು ಡೋಂಗ್ರೆ ಅವರು ಹೇಳಿದ್ದಾರೆ ಅಂತ ಹೇಳಿ ನಾನು ಜವಾಬು ಕೊಟ್ಟುಕೊಳ್ತೇನೆ ಅವರಿಗೆ. ಆಯಿತು. ಪುರಾಕಲ್ಪೇತು ನಾರೀಣ ಮೌಂಜಿ ಬಂಧನ ಇಷ್ಯತೆ. ಹಿಂದಿನ ಕಾಲದಲ್ಲಿ ಹೆಂಗಸರಿಗೂ ಉಪನಯನ ಇತ್ತು ಹಾಗೆ. ಆದ್ದರಿಂದ ಇವರು ಹೇಳಿದರು, ಗಜಾನನ್ ಗೋಖಲೆ ಅವರು, ಆಶೀರ್ವಚನ ಭಾಷಣ ಮಾಡಿ ಅಂತ. ಇದೇ ಆಶೀರ್ವಚನ. ಇದನ್ನು ಪಾಲಿಸ್ತೀರಿ ಅಂತ ನಂಬಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. 2 ಅಥವಾ 3 ಸಲ ನಾವು ರಾಜ್ಯೋತ್ಸವ ಪ್ರಶಸ್ತಿಗೆ ಅವರನ್ನು ನಾವು ರೆಕಮೆಂಡ್ ಮಾಡಿಲ್ಲ, ಹೋಗಿ ರಿಕ್ವೆಸ್ಟ್ ಕೊಟ್ಟಿದ್ವಿ. ಸುನಿಲ್ ಕುಮಾರ್ ಹತ್ರನೂ ಕೊಟ್ಟಿದ್ವಿ, ತಂಗಡಗಿ ಹತ್ರನೂ ಕೊಟ್ಟಿದ್ವಿ. ಅವ್ರು ಆ್ಯಕ್ಚುಲಿ ಪದ್ಮ ಪ್ರಶಸ್ತಿಗೆ ಅರ್ಹರು. ಬಟ್ ಏನು ಮಾಡೋದು, ಹೌದು. ಸೊ ಅವರ ಮಾರ್ಗದರ್ಶನಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಅವರ ಮಾರ್ಗದರ್ಶನ ಇನ್ನು ಮುಂದೆಯೂ ಅನೇಕ ವರ್ಷಗಳ ಕಾಲ ನಮಗೆ ಲಭಿಸ್ತಿರಲಿ ಅಂತ ಬೇಡಿಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ವಿಷ್ಣು ಡೋಂಗ್ರೆ ಅವರಿಗೆ ಧನ್ಯವಾದಗಳು.